ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯೊಳಗಡೆ ಆಕ್ಸಿಜನ್ ಮಟ್ಟನ ಹೆಚ್ಚಿಸ್ಬೇಕಾ? ನೋಡೋಕ್ಕೆ ತುಂಬ ಸುಂದರವಾಗಿ ತುಂಬಾ ಕಡಿಮೆ ಮೇಂಟೆನೆನ್ಸ್ ಇರೋವಂಥ ಒಂದು ಬೆಸ್ಟ್ ಗಿಡ ಬೇಕಾ? ಹಾಗಾದರೆ ಈ ಸ್ಪೈಡರ್ ಪ್ಲ್ಯಾಂಟ್ನ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಇವತ್ತಿನ ವಿಡಿಯೋದಲ್ಲಿ ಈ ಗಿಡದ ಉಪಯೋಗಗಳು ಮತ್ತು ಇದನ್ನು ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಬೆಳೆಸ್ಕೋಬೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾಸಾ ಸಂಶೋಧನೆ ಪ್ರಕಾರ ಇದು ಮನೆಯೊಳಗೆ ಫಾರ್ಮಲಿಡಿಹೈಡ್ ಮತ್ತು ಕಾರ್ಬನ್ ಮಾನಾಕ್ಸೈಡ್ನಂಥ ವಿಷಕಾರಿ ಗಾಳಿಯನ್ನು ಶುದ್ಧಿ ಮಾಡುತ್ತೆ. ಇದು ರಾತ್ರಿ ವೇಳೆಯಲ್ಲಿ ಮನೆಯೊಳಗೆ ಆಕ್ಸಿಜನ್ ಮಟ್ಟನ ಹೆಚ್ಚು ಮಾಡುತ್ತೆ. ಹ್ಯಾಂಗಿಂಗ್ ಪಾಟಲ್ಲಂತೂ ಹಾಕ್ಕೊಂಡ್ರೆ ಈ ಗಿಡನ ನೋಡೋಕ್ಕೆ ತುಂಬಾ ಸುಂದರವಾಗಿರುತ್ತೆ. ಅಥವಾ ನಿಮ್ಮ ಲಿವಿಂಗ್ ರೂಮು ಅಥವಾ ಬಾಲ್ಕನಿಯಲ್ಲಿ ಇಟ್ಕೊಂಡ್ರೆ ಇದ್ರ ಲುಕ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇನ್ನು ಇದು ಬೆಳೆಸೋ ವಿಧಾನ, ಮಣ್ಣು ಡ್ರೈ ಆಗಿರಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಕೋಕೋಪೀಟು, ವರ್ಮಿ ಕಂಪೋಸ್ಟು ಅಥವಾ ಕೊಟ್ಟಿಗೆ ಗೊಬ್ಬರ ಅಂತೂ ಮಿಕ್ಸ್ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೇರವಾಗಿ ಬಿಸಿಲಲ್ಲಿ ಇಡಬಾರ್ದು. ಇದನ್ನು ನೆರಳಲ್ಲಿ ಬೆಳೆಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮಣ್ಣು ಪೂರ್ತಿಯಾಗಿ ಒಣಗಿರಬೇಕು, ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಬೇರು ಕೊಳ್ತೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದಕ್ಕೆ ಕೆಮಿಕಲ್ ಗೊಬ್ಬರ ಏನು ಬೇಕಾಗಿಲ್ಲ. ಮನೆಯಲ್ಲೇ ಅಕ್ಕಿ ತೊಳೆದಿರೋಂಥ ನೀರು, ಹಾಗೆ ಈರುಳ್ಳಿ ಸಪ್ಪೆ ನೆನೆಸಿರೋಂಥ ನೀರು ತಿಂಗಳಿಗೊಂದು ಸತಿ ಕೊಟ್ಟರು ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಗಿಡನ ನಾವು 100 ಗಿಡ ಮಾಡ್ಕೋಬೋದು. ಇದರಲ್ಲಿ ಪಕ್ಕದಲ್ಲಿ ಬ್ರಾಂಚಸ್ ಬರುತ್ತೆ. ಆ ಬ್ರಾಂಚಸ್ನ ನಾವು ತೆಗೆದುಬಿಟ್ಟು ನಾವು ಬೇರೆ ಪಾಟಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀರಲ್ಲಿ ಬೆಳೆಸಿ ಸ್ವಲ್ಪ ದಿವಸ ಬೇರು ಚೆನ್ನಾಗಿ ಬಂದಾದಮೇಲೆ ಬೇರೆ ಪಾಟಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಒಣಗಿರೋ ಎಲೆ, ಈ ಥರ ಬಲ್ತಿರೋ ಎಲೆ ಕಟ್ ಮಾಡೋದ್ರಿಂದ ಗಿಡಕ್ಕೆ ಆಕ್ಸಿಜನ್ ತುಂಬ ಚೆನ್ನಾಗಿ ಪಾಸಾಗುತ್ತೆ. ಹಾಗೆಯೇ ಗಿಡ ಬುಷಿಯಾಗಿ ಬೆಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾವು ಕಟ್ ಮಾಡಿರೋಂಥ ಜಾಗದಲ್ಲಿ ಹೊಸ ಚಿಗುರು ಬರುತ್ತೆ. ಹಾಗೆಯೇ ಚಿಕ್ಕ ಚಿಕ್ಕ ಎಲೆಗಳು ಬಂದು ಬುಷಿಯಾಗಿ ಗಿಡನೇ ತುಂಬ ಚೆನ್ನಾಗಿ ಬೆಳ್ಕೊಳುತ್ತೆ. ನೋಡಿ, ಇದೊಂದು ಬಯೋ ಫರ್ಟಿಲೈಸರು. ಇದು ಗ್ರಾನೈಟ್ಸ್ ಥರ ಇರುತ್ತೆ. ಇದನ್ನು ಡೈರೆಕ್ಟಾಗೂ ಹಾಕ್ಬೋದು. ಹಾಗೆಯೇ 3 ತಿಂಗಳಿಗೊಂದು ಸತಿ ನೀರಲ್ಲಿ ಬೆರೆಸಿನೂ ಇದಕ್ಕೆ ಕೊಡ್ಬೋದು. ಇದು ಸ್ಲೋ ಆಗಿ ರಿಲೀಸ್ ಆಗುತ್ತೆ. ನಾವು ನೀರು ಹಾಕ್ತಾ ಗಿಡಕ್ಕೆ ಶಕ್ತಿನ ಕೊಡುತ್ತೆ. ಹಾಗೆಯೇ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಬೇರು ಗಟ್ಟಿಯಾಗುತ್ತೆ. ಹಾಗೆಯೇ ಎಲೆಗಳು ತುಂಬ ಹಸಿರಾಗಿ ಬರುತ್ತೆ. ಗಿಡನೂ ತುಂಬ ಬುಷಿಯಾಗಿ ಬೆಳ್ಕೊಳುತ್ತೆ. ನೋಡೋಕ್ಕೆ ಗಿಡ ತುಂಬ ಸುಂದರವಾಗಿ ತುಂಬ ಬ್ರಾಂಚಸ್ಸು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರಲ್ಲಿ ಬೆಳೆಸಿರೋಂಥದ್ದು ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ ಅಂತ. ನೀವು ಕೂಡ ಇವತ್ತೇ ನಿಮ್ಮ ಗಾರ್ಡನಲ್ಲಿ ಮನೆಯಲ್ಲಿ ಒಂದು ಸ್ಪೈಡರ್ ಪ್ಲ್ಯಾಂಟ್ನ ಬೆಳೆಸ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.